ಕದನ ವಿರಾಮ ಬಳಿಕ ಐಪಿಎಲ್ ಹಂಗಾಮ ಪ್ಲೇ ಆಫ್ ಮೇಲೆ ಆರ್ಸಿಬಿ ಕಣ್ಣು. ಆರ್ಸಿಬಿ ವರ್ಸಸ್ ಕೆಕೆಆರ್ ತವರಿನಲ್ಲಿ ಕಮಾಲ್ ಮಾಡುತ್ತಾ ಐಪಿಎಲ್ ಹಂಗಾಮ. ಒಂದು ಕಡೆ ಕದನ ವಿರಾಮ ಸೀಸ್ ಫೈರ್, ಅದೆಲ್ಲದ ನಂತರದಲ್ಲಿ ಈಗ ಮತ್ತೆ ನಿಂತಿದ್ದ ಐಪಿಎಲ್ ಶುರುವಾಗ್ತಾ ಇದೆ. ಇವತ್ತಿನಿಂದ ಐಪಿಎಲ್ ಹಂಗಾಮ ಮತ್ತೆ ಶುರು ದೇಶದಲ್ಲಿ. ಟೂರ್ನಿ ಪುನರ್ ಆರಂಭ. ಬೆಂಗಳೂರಲ್ಲಿ ಇವತ್ತು ಆರ್ಸಿಬಿ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಪ್ಲೇ ಆಫ್ ಮೇಲೆ ಬೆಂಗಳೂರು ಟೀಮ್ ಕಣ್ಣಿಟ್ಟಿದೆ. ಮತ್ತೊಂದು ಕಡೆ ಕೆಕೆಆರ್ ಈ ಒಂದು ಮ್ಯಾಚ್ ಅನ್ನ ಸೋತ್ರೆ ಟೂರ್ನಿ ಇಂದಾನೆ ಔಟ್ ಆಗುತ್ತೆ. ಅಂದ್ರೆ ಕೆಕೆಆರ್ ಪಾಲಿಗೆ ಡೂ ಆರ್ ಡೈ ಮ್ಯಾಚ್. ಇನ್ ಕೇಸ್ ಈ ಒಂದು ಮ್ಯಾಚ್ ಅನ್ನ ಗೆದ್ರೆ ಮುಂದಿನ ನಿರೀಕ್ಷತೆಗಳಿರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಜೆ 7:30ಕ್ಕೆ ಪಂದ್ಯ ಆರಂಭ ಆಗುತ್ತೆ. ಬೆಂಗಳೂರಲ್ಲಿ ಐಪಿಎಲ್ ಮ್ಯಾಚ್ಗೆ ಹದ್ದಿನ ಕಣ್ಣಿಡ್ಲಾಗಿದೆ. ಇದು ಬಹಳಷ್ಟು ಸೆನ್ಸಿಟಿವ್ ಆದಂತ ವಿಚಾರ. 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. 6ಕ್ಕೂ ಹೆಚ್ಚು ಡಿಸಿಪಿಗಳ ನೇತೃತ್ವದಲ್ಲಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ದೇಶದ 6 ಸ್ಟೇಡಿಯಂಗಳಲ್ಲಿ ಮಾತ್ರ ಐಪಿಎಲ್ ಅನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಬಿಸಿಸಿಐ ತೆಗೆದುಕೊಂಡಿರುವುದು. ಯಾಕಂದ್ರೆ ಆಗಿರುವಂತಹ ಬೆಳವಣಿಗೆ, ಇಂಡಿಯಾ ಮತ್ತು ಪಾಕ್ ಮಧ್ಯೆ ಉದ್ವಿಗ್ನವಾದಂತಹ ಪರಿಸ್ಥಿತಿ, ಇಂತಹ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ಐಪಿಎಲ್ ಮ್ಯಾಚ್ ಸದ್ಯಕ್ಕೆ ಬೇಡ ಅನ್ನುವಂತಹ ತೀರ್ಮಾನವನ್ನ ಮಾಡಿ ಮ್ಯಾಚ್ಗಳನ್ನು ಅಂದ್ರೆ ಟೂರ್ನಿಯನ್ನ ಮುಂದಕ್ಕೆ ಹಾಕಲಾಗಿತ್ತು, ಪೋಸ್ಟ್ಪೋನ್ ಮಾಡಲಾಗಿತ್ತು. ಕೊನೆಗೂ ಈಗ ಸೀಸ್ ಫೈರ್ ನಂತರದಲ್ಲಿ ಮತ್ತೆ ಐಪಿಎಲ್ ಟೂರ್ನಿ ಆರಂಭ ಆಗ್ತಾ ಇದೆ. ಕ್ರಿಕೆಟ್ ಅಭಿಮಾನಿಗಳಿಗೆ ಸಂತಸ ತಂದಂತಹ ವಿಚಾರ ಇದು. ಮತ್ತೊಂದು ಕಡೆ ಭದ್ರತೆಯನ್ನ ಹೆಚ್ಚಿನ ರೀತಿಯಲ್ಲಿ ವಹಿಸಲಾಗ್ತಾ ಇದೆ. ನೋಡ್ತಾ ಇದ್ರು ನಾವು ದೃಶ್ಯಗಳಲ್ಲಿ ಡಾಗ್ ಸ್ಕ್ವಾಡ್, ಬಾಂಬ್ ಪತ್ತೆ ಹಚ್ಚುವಂತಹ ಡಾಗ್ ಸ್ಕ್ವಾಡ್ ದಳ ಸೇರಿದಂಗೆ ಹೆಚ್ಚಿನ ರೀತಿಯ ಪೊಲೀಸ್ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಖಾಕಿ ಹದ್ದಿನ ಕಣ್ಣಿಟ್ಟಿದೆ ಇವತ್ತಿನ ಮ್ಯಾಚ್ ಮೇಲೆ. ಯಾಕಂದ್ರೆ ಬಹಳ ದಿನಗಳ ನಂತರದಲ್ಲಿ ಸ್ಟಾಪ್ ಆಗಿದ್ದ ಟೂರ್ನಿ ಮತ್ತೆ ಪುನರ್ ಆರಂಭ ಆಗ್ತಾ ಇರೋದು. ಸ್ಟೇಡಿಯಂಗೆ ನುಗ್ತೀವಿ ಅಂದವನಿಗೆ ಪೊಲೀಸರು ತಕ್ಕ ಪಾಠ ಕಲಿಸಿದ್ದಾರೆ. ಕೊಹ್ಲಿಯನ್ನ ಹಗ್ ಮಾಡ್ತೀವಿ ಅಂತ ಯುವಕ ಚಾಲೆಂಜ್ ಹಾಕಿದ್ದ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಆತ ಪೊಲೀಸರ ಅತಿಥಿ. ವೀವ್ಸ್ ಫಾಲೋವರ್ಸ್ಗಾಗಿ ಹುಚ್ಚಾಟ ಮಾಡಿದ್ದಂತಹ ಯುವಕ ಲಾಕ್ ಆಗಿದ್ದಾನೆ. ತಕ್ಕ ಶಾಸ್ತಿ ಮಾಡಿದ್ದಾರೆ ಪೊಲೀಸರು. ವಿಡಿಯೋ ಹಾಕಿದ್ದ ಶರಣ್ ಎಂಬಾತನನ್ನ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವತ್ತಿನ ಪಂದ್ಯದ ವೇಳೆ ಸ್ಟೇಡಿಯಂಗೆ ನುಗ್ತೀನಿ ಅಂತ ಯುವಕ ಹೇಳಿದ್ದ. ಕಬ್ಜಾ ಶರಣ್ ಅಂತ ಈತನ ಹೆಸರು. ಈ ಅಕೌಂಟ್ನಿಂದ ವಿಡಿಯೋ ಪೋಸ್ಟ್ ಮಾಡಲಾಗಿತ್ತು. ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಡಿಯೋ ಡಿಲೀಟ್ ಕೂಡ ಮಾಡಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಕಬ್ಬನ್ ಪಾರ್ಕ್ ಪೊಲೀಸ್ ಅಧಿಕಾರಿಗಳಿಂದ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಇನ್ಸ್ಟಾಗ್ರಾಮ್ನಲ್ಲಿ ತಪ್ಪಾಯಿತು ಅಂತ ವಿಡಿಯೋ ಮಾಡಿದ್ದಾನೆ ಈಗ ಆತ ಶರಣ್. ನೋಡಿ, ಇದು ವೈರಲ್ ಆಗಿದ್ದಂತಹ ವಿಡಿಯೋ. ಏನ್ ಹೇಳಿದ್ದ ಕೇಳಿಸ್ಕೊಳ್ಳಿ. ಇವತ್ತೆಂತ ಚಾಲೆಂಜ್ ತಗೋತಿದ್ದೀನಿ ಅಂದ್ರೆ ಇದನ್ನ ಚಾಲೆಂಜ್ ಅಂತ ಟಿಕೆಟ್ ಅನ್ಬಹುದು. ಈ ಚಾಲೆಂಜ್ ತಗೊಳಕ್ಕೆ ದಮ್ ಇರಬೇಕು, ಕಂಪ್ಲೀಟ್ ಮಾಡೋಕೆ 10 ಗುಂಡ್ಗೆ ಇರಬೇಕು. ಇದು ಒಂದು ಕನಸು, ಇದೊಂದು ಹೆಮ್ಮೆ, ಇದೊಂದು ಇತಿಹಾಸ, ಇದೊಂದು ಮೈಲಿಗಲ್ಲು. ಏನಪ್ಪಾ ಅಂದ್ರೆ ಇದೇ 17ನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತ ಆರ್ಸಿಬಿ ವರ್ಸಸ್ ಕೆಕೆಆರ್ ಮ್ಯಾಚ್ ಅಲ್ಲಿ ನಾನು ಅಂದ್ರೆ ಈ ಕಬ್ಜಾ ಓಡೋಗಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ಹಗ್ಗು ಮಾಡ್ತಾನೆ. ಕಬ್ಜಾ ಮಾತ್ಕೊಟ್ಟಂಗೆ ಚಾಲೆಂಜ್ ಕಂಪ್ಲೀಟ್ ಮಾಡೇ ಮಾಡ್ತಾನೆ. ಈ ಕಬ್ಜಾ ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ನೀವ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಫಾಲೋ ಮಾಡಿರ್ಬೇಕು. ನಂದು 17ನೇ ತಾರೀಕು ಒಳಗಡೆ 100K ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಈ ವಿಡಿಯೋಗೆ 3 ಲಕ್ಷ ಕಮೆಂಟ್ ಬಂದಿರಬೇಕು. ಮತ್ತೆ ಯಾರಿಗೆಲ್ಲ ಡೌಟ್ ಐತೆ ಕಬ್ಜಾ ಮಾಡ್ತಾನೋ ಮಾಡಲ್ಲ ಅನ್ನೋರು, ನಾನು ಲಾಸ್ಟ್ ಟೈಮ್ ಸೂರ್ಯಕುಮಾರ್ ಯಾವ್ದಾನ ಮೀಟ್ ಆಗಿದೀನಿ. ಆ ವಿಡಿಯೋನ ರೀಲ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ನೋಡಬಹುದು. ನಿಮ್ಗೆ ಇನ್ನ 3 ದಿನ ಟೈಮ್ ಐತ್ ಗುರು. ಎಷ್ಟು ಕಮೆಂಟ್ ಮಾಡ್ತೀರಾ ಮಾಡಿ, ಈ ವಿಡಿಯೋನ ಎಷ್ಟು ಶೇರ್ ಮಾಡ್ತೀರಾ ಮಾಡಿ. ನೋಡೋಣ, ಮ್ಯಾಚ್ ಡೇ ಸಿಗೋಣ, 17ನೇ ತಾರೀಕು ಸಿಗೋಣ. ಬಾಯ್. ಜೈ ಆರ್ಸಿಬಿ, ಜೈ ಆರ್ಸಿಬಿ. ಇದು ವೈರಲ್ ಆಗಿದ್ದಂತಹ ವಿಡಿಯೋ. ಕಬ್ಜಾ ಶರಣು ಅನ್ನುವಂತಹ ಒಂದು ಅಕೌಂಟ್ನಿಂದ, ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ಈ ಒಂದು ಪೋಸ್ಟ್ ಅನ್ನ ಮಾಡಲಾಗಿತ್ತು. ಚಾಲೆಂಜ್ ಹಾಕಿದ್ದು ಹೆಚ್ಚಿನ ಫಾಲೋವರ್ಸ್ ಆಗಲಿ, ಜೊತೆಗೆ ವ್ಯೂಸ್ ಜಾಸ್ತಿ ಬರಬೇಕು, ಕಮೆಂಟ್ಸ್ಗಳು ಜಾಸ್ತಿ ಬರಬೇಕು ಅಂದಾಗ ನಾನು ಸ್ಟೇಡಿಯಂ ಒಳಗೆ ಹೋಗಿ ಇವತ್ತು ವಿರಾಟ್ ಕೊಹ್ಲಿ ಅವರನ್ನ ಹಗ್ ಮಾಡ್ತೀನಿ, ಇದಕ್ಕೆ ಗುಂಡಿಗೆ ಬೇಕು, ಈ ರೀತಿಯಾಗಿ ಚಾಲೆಂಜ್ ಹಾಕಿದ್ದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡ್ರು. ಮೊದಲೇ ಭದ್ರತೆ ದೃಷ್ಟಿಯಿಂದ ಬಹಳಷ್ಟು ಕಟ್ಟೆಚ್ಚರಗಳನ್ನು ವಹಿಸಲಾಗ್ತಾ ಇದೆ ಇವತ್ತಿನ ಪಂದ್ಯದ ಮೇಲೆ. ಯಾಕಂದ್ರೆ
ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಸೊ ಹಾಗಾಗಿ ಬಹಳಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಪ್ರತಿಯೊಬ್ಬರನ್ನೂ ಕೂಡ ಕೂಲಂಕುಷವಾಗಿ ಚೆಕ್ ಮಾಡೋದಾಗಿರಬಹುದು, ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡ್ತಾ ಇದ್ರೆ ಅಂಥವ್ರ ಮೇಲೆ ಕಣ್ಣಿಡೋದಾಗಿರಬಹುದು. ಸೊ ಈ ರೀತಿಯಾಗಿ ಬಹಳಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಭದ್ರತಾ ದೃಷ್ಟಿಯಿಂದ. ಇಂಥದ್ರಲ್ಲಿ ಈ ಒಬ್ಬ ವ್ಯಕ್ತಿ ಹುಚ್ಚಾಟವನ್ನು ತೋರಿಸೋದಕ್ಕೆ ರೆಡಿ ಆಗಿದ್ದ. ಇದು ಮತ್ತೊಂದಿಷ್ಟು ಜನರಿಗೆ ಪ್ರವೋಕ್ ಮಾಡುವಂಥ ಸಾಧ್ಯತೆಗಳು ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಈತನೊಬ್ಬ ಈ ರೀತಿಯಾಗಿ ಅಭಿಮಾನ ಅನ್ನುವಂಥದ್ದು ಮನಸ್ಸಿನಲ್ಲಿರಬೇಕು. ಅಂಥದ್ದು ಬಿಟ್ಟು ಚಾಲೆಂಜ್ ಮಾಡಿ ಹೋಗಿ ಈ ರೀತಿಯಾಗಿ ಅಭಿಮಾನವನ್ನು ತೋರ್ಪಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಈಗ ಈತ ಕಬ್ಜಾ ಶರಣ್ ಅನ್ನುವಂಥವನು ಪೊಲೀಸರೇ ಈತನನ್ನು ಈಗ ಕಬ್ಜಾ ಮಾಡ್ಕೊಂಡ್ಬಿಟ್ಟವ್ರೆ, ಲಾಕ್ ಮಾಡಿದ್ದಾರೆ ಪೊಲೀಸರು. ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದಂತಹ ಆ ಒಂದು ಪೋಸ್ಟ್ ಅನ್ನು ಕೂಡ ಡಿಲೀಟ್ ಮಾಡಿಸಿದ್ದಾರೆ. ಜೊತೆಗೆ ಆತ ಈಗ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ತಪ್ಪಾಯಿತು ನನ್ನಿಂದ ಅಂತ ಸಾರಿ ಕೂಡ ಕೇಳಿದ್ದಾನೆ. ಸ್ಟಾಪ್ ಆಗಿದ್ದಂತಹ IPL ಟೂರ್ನಿ ಮತ್ತೆ ಪುನರ್ ಆರಂಭ ಆಗಿರುವಂಥದ್ದು ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನು ವಿದೇಶಿ ಆಟಗಾರರು ಕೂಡ ಈಗಾಗಲೇ ಬಂದು ತಂಡವನ್ನ ಸೇರ್ಕೊಂಡಿದ್ದಾರೆ. ಬರ್ತಾರಾ ಇಲ್ವಾ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಶರಣು ಹಂಪಿ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಯಾಕಂದ್ರೆ ಪ್ರಮುಖವಾಗಿ ನಾವು ಗಮನ ಹರಿಸಬೇಕಾಗಿರುವಂಥದ್ದು ಇಲ್ಲಿವರೆಗೂ ಸ್ಟಾಪ್ ಆಗಿದ್ದು ಯಾವ ಕಾರಣಕ್ಕಾಗಿ ಮ್ಯಾಚ್ಗಳು ಅಂದ್ರೆ ಟೂರ್ನಿ ಅನ್ನುವಂಥ ವಿಚಾರ ಗೊತ್ತಿದೆ. ಸೊ ಹಾಗಾಗಿ ಮೊದಲಿಗೆ ಭದ್ರತಾ ದೃಷ್ಟಿಯಿಂದ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ ಬೆಂಗಳೂರು ಪೊಲೀಸ್ ಇಲಾಖೆ? ಖಂಡಿತ ಅರುಣ್, ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ಸಾಕಷ್ಟು ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಯಾವ ಕಾರಣಕ್ಕಾಗಿ IPL ಮ್ಯಾಚ್ ಸ್ಟಾಪ್ ಆಯಿತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಹಿನ್ನೆಲೆಯಲ್ಲಿ IPLನ ಮೊದಲ ಮ್ಯಾಚ್ ಆಗ್ತಾ ಇದೆ. ಅದರಲ್ಲೂ ಕೂಡ ಒಂದು 4 ಪ್ಲೇಸ್ಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿರೋದು. ಆ ಕಾರಣಕ್ಕಾಗಿ ಪೊಲೀಸ್ ಭದ್ರತೆ ಪ್ರತಿ ಬಾರಿ ಏನು IPL ಮ್ಯಾಚ್ ನಡೀತಾ ಇತ್ತು ಅದಕ್ಕಿಂತಲೂ ಕೂಡ ಹೆಚ್ಚು, 30% ಹೆಚ್ಚು ಪೊಲೀಸ್ ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸರ್ಪಗಾವಲು ಇರೋದು ಕೂಡ ಗೊತ್ತಾಗ್ತಾ ಇದೆ. ಒಳಭಾಗದಲ್ಲಿ ನೋಡಬಹುದು ಮತ್ತು ಹೊರಭಾಗದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಇದ್ದಾರೆ. ಆದರೆ ಇವತ್ತಿನ ಕ್ರೇಜ್ ಏನಿದೆ ಅರುಣ್, ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಕಾತರಿಂದ ಕಾಯ್ತಾ ಇರೋದು. ಯಾಕಂದ್ರೆ ಟೆಸ್ಟ್ ಮ್ಯಾಚ್ಗೆ ಗುಡ್ ಬೈ ಹೇಳಿದ್ದಾರೆ ವಿರಾಟ್ ಕೊಹ್ಲಿ, ಅದು ಕಿಂಗ್ ಕೊಹ್ಲಿ. ಅದು ಆ ವಿರಾಟ್ ಕೊಹ್ಲಿ ಇವತ್ತು ತಮ್ಮ ತವರು ನೆಲದಲ್ಲಿ, ಯಾಕಂದ್ರೆ RCBಯ ತವರು ನೆಲೆ ಬೆಂಗಳೂರು ಆಗ್ತದೆ, ಬೆಂಗಳೂರಿನಲ್ಲಿ ಮೊದಲ ಮ್ಯಾಚ್ ಆಗ್ತಾ ಇರೋದು ಯಾಕಂದ್ರೆ ಗುಡ್ ಬೈ ಹೇಳಿದ ನಂತರ. ಸೊ ಈ ಹಿನ್ನೆಲೆಯಲ್ಲಿ RCB ಫ್ಯಾನ್ ಫಾಲ್ಸ್, ಅದರಲ್ಲೂ ಕೂಡ ನೀವು ನೋಡಬಹುದು ವಿರಾಟ್ 18 ಅಂತೇಳಿ ವೈಟ್ ಜರ್ಸಿ. ಯೂಶಲಿ ಏನಂದ್ರೆ ಅತಿ ಹೆಚ್ಚು ರೆಡ್ ಜರ್ಸಿ ಅಂದ್ರೆ RCBಯ ಜರ್ಸಿ ಏನಿದೆ ಅದು ಹೆಚ್ಚು ಕಾಣಿಸ್ಕೊಳ್ತಾ ಇತ್ತು. ಬಟ್ ಈಗ ರೆಡ್ ಜರ್ಸಿ ಜೊತೆಗೆ ವೈಟ್ ಜರ್ಸಿನೂ ಕೂಡ, ಅದು ವಿರಾಟ್ 18 ಅಂತೇಳಿ ಅವರಿಗೆ ಒಂದು ರೀತಿ ಟ್ರಿಬ್ಯೂಟ್ ಮಾಡೋ ರೀತಿಯಾಗಿ ಕೂಡ RCBಯ ಫ್ಯಾನ್ಸ್ ಎಲ್ಲರೂ ಕೂಡ ಕಾತರಿಂದ ಕಾಯ್ತಾ ಇದ್ದಾರೆ. 7ವರೆಗೆ ಇರುವಂತ ಮ್ಯಾಚ್ ಈಗಲೇ ಬೆಳಗ್ಗೆಯಿಂದಲೇ ಬಂದವರಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಬಂದಂತ ಅಭಿಮಾನಿಗಳೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸಾ ಹೋಗೋಣ ಒಬ್ಬೊಬ್ಬರಾಗಿ ಏನ್ ಹೇಳ್ತಾರೆ ಅಂತ ಹೇಳಿ. ಸೊ RCBಯ ಫ್ಯಾನ್ಸ್ ಅಂತೂ ಈಗಾಗಲೇ ಫುಲ್ ಜಯಘೋಷ ಇದ್ದಾರೆ. ಮಾತಾಡ್ಸಾ ಹೋಗೋಣ. ಮೇಡಮ್, ಇವತ್ತು ಯಾಕಂದ್ರೆ ಟೆಸ್ಟ್ ಮ್ಯಾಚ್ ಗುಡ್ ಬೈ ಹೇಳಿದ್ದಾರೆ, ಇವತ್ತು ಮ್ಯಾಚಿನ ಬಗ್ಗೆ ಹೆಚ್ಚು ಕಾತರದಿಂದ ಕಾಯ್ತಾ ಇದ್ದೀರಿ ಅನ್ಸುತ್ತೆ, ಏನ್ ಹೇಳ್ತೀರಿ? ಹೌದು ಸರ್, ಯಾಕಂತಂದ್ರೆ ವಿರಾಟ್ಗೆ ನಾವು ನೀಟಾಗಿ ಫೇರ್ವೆಲ್ ಕೊಡಕ್ ಆಗ್ಲಿಲ್ಲ. ಸೊ ಅದಕ್ಕಂತಾನೆ ಇವತ್ತಿನ ಮ್ಯಾಚ್ ಅಲ್ಲಾದ್ರೂ ಫೇರ್ವೆಲ್ ಕೊಡೋಣ ಅಂತ ಎಲ್ಲ ಅಭಿಮಾನಿಗಳು ಸೇರಿದ್ದಾರೆ. ಅದಕ್ಕೆ ಇವತ್ತು ಚೆನ್ನಾಗಿ ಆಡ್ತಾರ ಅಂತ ಅನ್ಸುತ್ತಾ? ಇವತ್ತು ಆಡೇ ಆಡ್ತಾರೆ ಸರ್. ಸೆಂಚುರಿ ಮಾಡ್ಬೇಕು ಸರ್, ಇವತ್ತು ಸೆಂಚುರಿ ಮಾಡ್ಬೇಕು ಇವತ್ತು. ಎಸ್ ಸರ್, ನೀವೇನ್ ಹೇಳ್ತೀರಿ? ಎಲ್ಲಿಂದ ಬಂದಿದ್ದೀರಿ? ನಾವು ಕೊಪ್ಪಳ ಡಿಸ್ಟಿಕ್ ಗಿಣಿಗೇರ. ಇವತ್ತು ನಾವು ನೋಡಬೇಕಂತಾನೆ ಬಂದಿದ್ವಿ. ಆಲ್ಮೋಸ್ಟ್ ಅಲ್ಲ 10,000 ರೂಪಾಯಿ ಟಿಕೆಟ್ ನಡೀತಾ ಇದೆ. ನಾವು 3 ಹುಡುಗರು ಬಂದಿದ್ವಿ, ನಮ್ಮ ತಮ್ಮ, ನಮ್ಮ ಕಾರ್ತಿಕ್ ದೋಸ್ತ. ಬಹಳ ವಿಶೇಷವಾಗಿ ಇವತ್ತು RCB ಮ್ಯಾಚ್, KKR RCB ಮ್ಯಾಚ್ ಗ್ಯಾರಂಟಿ 100ಕ್ಕೆ 100 RCBನ ಗೆಲ್ಲೋದು. ಸರ್ ತಾವೇನ್ ಹೇಳ್ತೀರಿ ಸರ್? ಸರ್ ಆಕ್ಚುಲಿ 270 ಮೇಲೆ ಒನ್ ಸೈಡ್ ಮ್ಯಾಚ್ ಆಗ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ KKR 272 ಹೊಡೆದಿದ್ರೆ ಅದಕ್ಕಿಂತ ಜಾಸ್ತಿನೇ ಆಗ್ಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆಕ್ಚುಲಿ ನೋಡ್ಬೋದು ಇಲ್ಲಿ ಟ್ರಿಬ್ಯೂಟ್ ಟು ದ ಕಿಂಗ್ ಕೊಹ್ಲಿ ಅಂತ ಹೇಳಿ ವಿರಾಟ್ 18, ಇದು ಅತಿ ಹೆಚ್ಚು ಜರ್ಸಿ ಈ ಬೆಂಗಳೂರಲ್ಲಿ ಎಲ್ಲ ಕೂಡ ಕಾಣಿಸ್ಕೊಳ್ತಾ ಇದೆ. ಯೂಶಲಿ ಏನಾಗ್ತಿತ್ತು, ರೆಡ್ ಬ್ಲಾಕ್ ಜರ್ಸಿ ಏನಿದೆ RCBಯ ಜರ್ಸಿ ಏನಿತ್ತು ಅದು ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಬನ್ನಿ ಮಾತಾಡ್ತಾ ಹೋಗೋಣ. ಏನ್ ಸರ್ ಇವತ್ತು ಟ್ರಿಬ್ಯೂಟ್ ಮಾಡ್ಬೇಕಂತಾನೆ ಬಂದಿದ್ದೀರಾ ಎಲ್ಲರೂ? ಹೌದು, ಆಕ್ಚುಲಿ ಇವತ್ತು ಟ್ರಿಬ್ಯೂಟ್ ಮಾಡ್ಬೇಕಂತಾನೆ ಬಂದಿರೋದು. ಸೊ ಇವತ್ತು ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ಲಿ ಅಂತ ನಾವು ಹಾರಿಸ್ಕೊಂಡಿದ್ವಿ. ಎಲ್ಲಿಂದ ಬಂದಿದ್ರಿ? ಆಕ್ಚುಲಿ ಐ ಆಮ್ ಫ್ರಮ್ ಶಿವಮೊಗ್ಗ. ತಾವೇನ್ ಹೇಳ್ತೀರಿ ಬ್ರದರ್?
ಸರ್ ನಾವು ಸೇಮ್ ಹೇಳಿದ್ರಲ್ಲ ಬ್ರದರ್ ಥರನೇ ಶಿವಮೊಗ್ಗದಿಂದ ನಿನ್ನೆ ಬಂದಿರೋದು. ಒಂದು ಟಿಕೆಟ್ ಸಿಕ್ಕಿಲ್ಲ ನಿಮಗೆ. ಟಿಕೆಟಿಗೋಸ್ಕರ ನಿನ್ನೆಯಿಂದ ಇವತ್ತರೆಗೂ ಒದ್ದಾಡಿದ್ದೀವಿ. ಇವತ್ತು ಟಿಕೆಟ್ ಸಿಕ್ಕಿದೆ, ಒಳಗೆ ಹೋಗ್ಬೇಕಂದ್ರೆ ನಿನ್ನೆನೆ ಬಂದಿರೋದು ಶಿವಮೊಗ್ಗ. ಅದೇ ಇರೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಎಲ್ರಿಗೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ಟಿಕೆಟ್ಗಾಗಿ ಕೊನೆ ಕ್ಷಣದ ಪ್ರಯತ್ನಗಳನ್ನು ಕೂಡ ಮಾಡ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಅರುಣ್, ಥ್ಯಾಂಕ್ ಯು ಶರಣು. ಡೀಟೇಲ್ಸ್. ರಾಗಿ ಖರೀದಿ ಕೇಂದ್ರಗಳಲ್ಲಿ ರೈತರಿಗೆ ದೋಖಾ. ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯ ರಾಗಿ ಕೇಂದ್ರಗಳಲ್ಲಿ, ಈ ರಾಗಿ ಖರೀದಿ ಮಾಡುವಂತಹ ಕೇಂದ್ರಗಳಲ್ಲಿ ಆಗ್ತಾ ಇರುವಂತಹ ಗೋಲ್ಮಾಲ್ ಇದು. ಬೆಟ್ಟದಪುರ ರಾವಂದೂರು ರಾಗಿ ಕೇಂದ್ರದಲ್ಲಿ ಮಹಾ ಮೋಸ ರೈತರಿಗೆ. ಒಂದು ಟ್ರ್ಯಾಕ್ಟರ್ ರಾಗಿಗೆ ಎರಡರಿಂದ 3,000 ವಸೂಲಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪ. ರಾಗಿ ಪರೀಕ್ಷೆಗೆ 2,000 ರಿಂದ 3,000 ಹಣ ವಸೂಲಿ ಮಾಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಒಂದು ಚೀಲ ರಾಗಿಗೆ ಅರ್ಧ ಕೆಜಿ ಕಳಿಯೋದು ಅಂದ್ರೆ ಕಡಿತ ಮಾಡೋದು ನಿಯಮ ಇದೆ. ಆದ್ರೆ ಒಂದು ಚೀಲಕ್ಕೆ 5 ರಿಂದ 6 ಕೆಜಿ ತೆಗಿತಾರಂತೆ ತೂಕ ಮಾಡುವಂತ ಸಂದರ್ಭದಲ್ಲಿ. ಅಧಿಕಾರಿಗಳ ಈ ಸುಲಿಗೆಗೆ ರೈತರು ಹೈರಾಣಾಗಿ ಹೋಗಿದ್ದಾರೆ. ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಆರೋಪಗಳನ್ನು ಮಾಡಿರುವುದು. ಒಂದು ಚೀಲ ಅನ್ಲೋಡ್ ಮಾಡೋದಕ್ಕೆ 10 ರೂಪಾಯಿ ಕೊಡಬೇಕು. ಅನ್ಲೋಡ್ಗೆ ಸಾವಿರಾರು ರೂಪಾಯಿನ ಖರ್ಚಾಗ್ಬಿಡುತ್ತೆ. ಒಂದು ಟ್ರ್ಯಾಕ್ಟರ್ ಖಾಲಿ ಮಾಡಬೇಕು ಅಂತ ಇದ್ರೆ ರೈತರ ಬದಲಿಗೆ ದಲ್ಲಾಳಿಗಳಿಂದ ಖರೀದಿಗೆ ಆಸಕ್ತಿಯಂತೆ. ನೇರವಾಗಿ ರೈತರಿಂದ ಖರೀದಿ ಮಾಡೋದಿಲ್ಲ, ದಲ್ಲಾಳಿಗಳನ್ನ ಮಿಲಿಟರ್ನ ಇಟ್ಕೊಂಡು ಖರೀದಿ ಮಾಡೋದು. ಇದೆಲ್ಲ ಆರೋಪಗಳನ್ನ ರೈತರು ಮಾಡ್ತಾ ಇದ್ದಾರೆ. ಹಾವೇರಿ ತಾಲೂಕಿನಲ್ಲಿ ಶಾಖಾರ ಹಾಗೂ ಅಂಶಿ ಅನ್ನೋ ಊರಿವೆ. ಈ ಊರುಗಳ ಜನ ಕೇವಲ ಅರ್ಧ ಕಿಲೋಮೀಟರ್ ದೂರವಿರೋ ಹಾವನೂರನ್ನ ಅವಲಂಬಿಸಿದ್ದಾರೆ. ಶಾಲೆ, ಬ್ಯಾಂಕ್, ಪಂಚಾಯಿತಿ, ಆಫೀಸ್ ಕೆಲಸ, ಹೀಗೆ ಎಲ್ಲದಕ್ಕೂ ಕೂಡ. ಆದ್ರೆ ನಡುವೆ ತುಂಗಭದ್ರಾ ನದಿ ಇದೆ. ಈ ನದಿ ದಾಟೋಕೆ ದೋಣಿನೇ ಆಸರೆ. ಮಳೆಗಾಲದಲ್ಲಿ ದೋಣಿಯಲ್ಲಿ ಸಂಚಾರ ಕಷ್ಟವಾಗಿರುತ್ತೆ. ಹೀಗಾಗಿ ಒಂದು ಸೇತುವೆ ಮಾಡಿಕೊಡಿ ಅಂತ ಕಳೆದ 30 ವರ್ಷಗಳಿಂದ ಬೇಡಿಕೊಳ್ತಾನೆ ಇದ್ದಾರೆ. ಆ ಕಷ್ಟವನ್ನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ನಾವಿವತ್ತು ಹಾವೇರಿ ಜಿಲ್ಲೆಯ ಶಾಖಾರ ಅನ್ನುವಂಥ ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೀವಿ. ಈ ಗ್ರಾಮ ಸೇರಿದಂತೆ ಶಾಖಾರ, ಅಂಶಿ, ಹವನೂರು ಈ 3-4 ಗ್ರಾಮಗಳು ಕಳೆದ ಹಲವು ವರ್ಷಗಳಿಂದ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾನೆ ಬರ್ತಾ ಇದೆ. ಈಗ ನಾನು ತುಂಗಭದ್ರಾ ನದಿಯಲ್ಲಿ ನಿಂತಿದ್ದೀವಲ್ವ, ಈ ನದಿಗೆ ಅಡ್ಡಲಾಗಿ ಒಂದು ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇಲ್ಲಿರುವಂಥ 3-4 ಗ್ರಾಮದ ಗ್ರಾಮಸ್ಥರ ಬೇಡಿಕೆ. ಯಾಕೆ ಅವರಿಗೆ ಈ ಸೇತುವೆ ಬೇಕು, ಈ ಸೇತುವೆ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಯಾವೆಲ್ಲ ರೀತಿಯಾಗಿರುವಂಥ ಸಮಸ್ಯೆಯನ್ನು ಈ ಗ್ರಾಮಸ್ಥರು ಅನುಭವಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ಅಂಶಿ ಗ್ರಾಮಸ್ಥರಿದ್ದಾರೆ, ಜೊತೆಗೆ ಶಾಖಾರ ಗ್ರಾಮಸ್ಥರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವರಿಗೆ ಆಗ್ತಾ ಇರುವಂಥ ಅನಾನುಕೂಲತೆಗಳೇನು ಅನ್ನೋಂಥದ್ದನ್ನು ಖುದ್ದು ಅವರೇ ನಾವು ಕೇಳೋಣ. ಸರ್, ಈ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಒಂದು ಸೇತುವೆ ಬೇಕು ಅನ್ನುವಂಥದ್ದು ಯಾಕೆ ಬೇಕು ಅಂತ, ಇದು ಇಲ್ದಿರೋ ಕಾರಣಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಿದೆ ನಿಮಗೆ? ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತೆ, ರೈತರಿಗೆ ತೊಂದರೆ ಆಗಿದೆ, ಓಡಾಡೋದು ತುಂಬ ದೂರ ಆಗಿದೆ. ಹಾವೇರಿಗೆ ಸರ್ಕಾರಿ ಕಚೇರಿಗಳೆಲ್ಲ ಹಾವೇರಿಲಿದೆ, ಅದಕ್ಕೆ ತುಂಬ ದೂರ ಆಗಿದೆ. ಈಗ ಸುತ್ತ ಹೊಳಲು ಹಿಂಗಾಶ್ ಹೋದಂದರೆ ಒಂದು ಮಿನಿಮಮ್ ಒಂದು 45 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಹತ್ತಿರ ಹೋದರೆ ಒಂದು 12 ಕಿಲೋಮೀಟ್ರಲ್ಲಿ ಗೊತ್ತಾಗುತ್ತೆ.
ಅಲ್ಲಿಂದ ಹಾವೇರಿ ಒಂದು 12 ಕಿಲೋಮೀಟ್ರ್, ಒಂದು ಟೋಟಲ್ ಒಂದು 24 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಹತ್ತಿರ ಆಗುತ್ತೆ. ಈ ಬ್ರಿಡ್ಜ್ ಆದರೆ ಒಂದು 24 ಕಿಲೋಮೀಟ್ರ್ ಬೇಗ ಹೋಗ್ಬಿಡ್ಬೋದು. ಬೇಗ ಹೋಗ್ಬೋದು. ಅವನೂರಿಗೂ ನಿಮ್ಮ ಗ್ರಾಮಕ್ಕೂ ಸಂಬಂಧ ಇಲ್ಲ, ಈ ನದಿಯಿಂದ ಸಂಬಂಧ ಇದೆ, ವ್ಯವಹಾರಗಳು ಆ ಕಡೆ ಇದೆ. ಇದು ಸಂಪರ್ಕ ಇಲ್ದಿರೋ ಸಂಪರ್ಕ ಆಗ್ಬಿಟ್ಟಿದೆ. ಹಾಂ ಸರ್, ಹೇಳಿದಿರ ಸರ್ಕಾರಕ್ಕೆ ಮಾಡ್ಕೊಡಿ. ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ. ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗನೂ ಮಾಡಿದ್ದೇವೆ. ಹಿಂದೆ ಸಿದ್ದರಾಮಯ್ಯ ಅವಲ್ಲ ಲಾಸ್ಟ್ ಕ್ಯಾಬಿನೆಟ್ ಈಗ ಆಗಲಿಲ್ಲ, ಅವಾಗಿನೇ ಸರ್ಕಾರ ಬಿದ್ದೋಯ್ತು. ನೆಕ್ಸ್ಟ್ ಬೊಮ್ಮಾಯಿ ಸರ್ಕಾರ ಬಂದಾಗೆ ಸಾಕಷ್ಟು ಜನರು ಕರ್ಕೊಂಡೋಗಿ ಸಮಸ್ಯೆ ಬಗ್ಗೆ ಎಲ್ಲ ಹೇಳಿದ್ವಿ. ಆದರೆ ಲಾಸ್ಟ್ ಗಳಿಗೆಯಲ್ಲಿ MLA ಅವರು ಹೊಂದಾಣಿಕೆ ಆಗಲಿಲ್ಲದಕ್ಕೆ ಇದು ಕ್ಯಾನ್ಸಲ್ ಆಗಿಬಿಡ್ತು. 2 ಸಲ ಟೆಂಡರ್ ಕರೆದ್ರು. ಇದನ್ನ ಟೆಂಡರ್ ಕರೆದ್ರು ಕೂಡ 65 ಕೋಟಿ ಟೆಂಡರ್ ಕರೆದ್ರು, DPR ಮಾಡಿದ್ರು ಕೂಡ ಆಗಲಿಲ್ಲ. ಆಮೇಲೆ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬಂತು. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದ ಕೂಡಲೇ ಸರ್ಕಾರ ರಚನೆ ಆಗತ್ತಲೇ ನಾವು ಫಸ್ಟ್ ರುದ್ರಪ್ಪ ಲಮಾಣಿಯವ್ರನ್ನ ಭೇಟಿಯಾಗಿ ಅಲ್ಲಿಂದ ನಾವು ಪತ್ರ ವ್ಯವಹಾರ ಮಾಡಿದ್ವಿ. ಅಲ್ಲಿಂದ DPRಗೆ ಅನುಮತಿ ಕೊಟ್ಟರು. 65 ಲಕ್ಷ ಅನುಮತಿ ಕೇಳಿದ್ರು KRDC ವತಿಯಿಂದ. ಆದರೂ ಕೂಡ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಇದನ್ನು ವಿಲೇವಾರಿ ಮಾಡಿದ್ರಂತೆ ಗೊತ್ತಾಗ್ತಲ್ಲ. ಅಂದರೆ ಭಾಳ ವಿಪರ್ಯಾಸ ಅಂದರೆ ನೀವೊಬ್ಬರನ್ನ ಗೆಲ್ಲಿಸಿ, ಅಂದರೆ ನಿಮ್ಮ ಜಿಲ್ಲೆಯವರು CM ಮಾಡಿಬಿಟ್ಟಿದ್ರಿ ಭಾಳ ಹಿಂದಕ್ಕೆ ಅಲ್ವಾ. ಆದ್ರೂ ಒಬ್ಬರು CM ರಾಜಕಾರಣಿ ಇರುವಂಥ ಕ್ಷೇತ್ರದಲ್ಲೇ ಈ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತಂದ್ರೆ, ಇವರು ಬೊಮ್ಮಾಯಿ ಅವರು ಬಂದಾಗ್ರಿ ನಮಗೆ ಬ್ರಿಡ್ಜ್ ಹಾಕತ್ತೆ ಅನ್ನೋದು ಕನ್ಫರ್ಮ್ ಇತ್ತು. ಯಾಕಂದ್ರೆ ನಮ್ಮ ಜಿಲ್ಲೆದವರನ್ನ ಅಭಿಮಾನ. ಅವಾಗ ಏನಂತಂದ್ರು, ಇಲ್ಲಿ ಒಬ್ಬರು ನೆಹರು ಓಲೇಕರ್ ಅಂತ MLA ಇದ್ರು. ಇವ್ರ ನಡುವೆ ಇಬ್ಬರ ನಡುವೆ ಜಗಳ ಸಂಬಂಧ, ವೈಮನಸ್ಸು ಸಂಬಂಧ, ಶೀತಲ ಸಮರ ಸಂಬಂಧ. ಅವ್ರು MLA ನಮ್ಮ ಬಳಿ ಬರ್ತಾ ಇಲ್ಲಪ್ಪ, ನೀವು ಜನರು ಬರ್ತಾ ಇದ್ದೀರಿ, MLA ಪ್ರೆಸರೇ ಅಲ್ಲ, ನೀವು ಏನಕ್ಕೆ ಬರ್ತಾ ಇದ್ದೀರಿ ಅಂತಂದೇಳಿ ಅವ್ರಿಬ್ಬರ ಗೊಂದಲದ ನಡುವೆ ನಮ್ಮ ಬ್ರಿಡ್ಜ್ ನೆನಗುದಿ ಗಂಧ ಹಂಚಿದ್ರೆ ಕೂಸ್ ಬಡವಾತ ಅಂದಂಗೆ ಇಲ್ಲಿ ಬಡವಾದ್ರಿ. ಈಗ ಸರಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಳ್ಳೆ ಕೆಲಸಗಾರ ಇದ್ದಾರೆ, ಸಚಿವರು. ಆದರೆ ಅವ್ರ ಮೇಲೆ ಭಾಳ ಭರವಸೆ ಇದೆ. ನಮ್ಮ ರುದ್ರಪ್ಪ ಲಮಾಣಿ ಅವರು ಭರವಸೆ ಕೊಟ್ಟಿದ್ದಾರೆ, ನಾವು ಬ್ರಿಡ್ಜ್ ಮಾಡ್ತೀನಪ್ಪ ನಮ್ಮ ಅಧಿಕಾರದಾಗ, ನಮ್ಮ ಹೆಸರು ಉಳಿಸಿಂತೀವಿ ಅಂತಂದೇಳಿ ಸತೀಶ್ ಜಾರಕಿಹೊಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸಗಾರ ಇದ್ದಾರೆ. ಎಷ್ಟೋ ಸರಿ ಮಾಡಲಿಲ್ಲ ಅಂತ ಕೊಟ್ಟರೆ ಸಾಕಾಗೋದು. ಭರವಸೆ ಮಾಡ್ಬೇಕು ಸರ್, ಅಷ್ಟೇ. ಅವ್ರ ಮೇಲೆ ಭಾಳ ಭರವಸೆ ನಾವು ಇಟ್ಟಿದ್ದೇವೆ. ಮನೆ ಕಟ್ಟಬಾರ್ದು ಸರ್, ಮಾಡ್ತಾರೆ ಅನ್ನೋ ಭರವಸೆ ಇದೆ. ಆ ಕಡೆಯಿಂದ ಈ ಕಡೆಗೆ ಆಸ್ಪತ್ರೆಗೆ ಹೋಗೋದ್ರೆ ಈ ಕಡೆ ಹೋಗ್ಬೇಕು, ವ್ಯವಹಾರಕ್ಕೆ ಈ ಕಡೆ ಹೋಗ್ಬೇಕು, ಬ್ಯಾಂಕ್ ಈ ಕಡೆ ಹೋಗ್ಬೇಕು, ಅವನೂರಿಗೆ ಹೋಗ್ಬೇಕು. ಈ ಸೇತುವೆ ಇಲ್ದಿರೋ ಕಾರಣಕ್ಕೆ ಹೆಂಗ್ ಹೋಗ್ತೀರಾ ಅಲ್ಲಿಗೆ? ಈಗ ಹೊಳದ ಮ್ಯಾಗ ಹಿಂಗ್ ಬ್ರಿಡ್ಜ್ ಹಿಂಗ್ ಹಳ್ಳಿ ಕಂಚರಗಡ್ ಮ್ಯಾಗ ಹಿಂಗ್ ಬರ್ಬೇಕ್ರಿ. ನಾವು ಸುತ್ತಾಡ್ಕೊಂಡು ಹೋಗ್ರಿ. ಒಂದು 20-25 ಕಿಲೋಮೀಟರ್ ಆಗ್ಬೇಕು, ನಮ್ಗೆ ಅನಿವಾರ್ಯ ಅದು ಹೋಗಬೇಕು. ಈಗ ಮೊನ್ನೆ MP ಚುನಾವಣೆಗೆ ಬಂದಾಗ ಬೊಮ್ಮಾಯಿರಿಗೆ ಹೇಳಿವ್ರಿ, ಈ ಪಟಾರ ಮಾಡಪ್ಪ ಅಂತ ಹೇಳಿ ಗೊತ್ತಾಗ ನೀನು ಕ್ಯಾಬಿನೆಟ್ ಮ್ಯಾಕ್ ಹೋಗಿಯಪ್ಪ ಅವಾಗಾರ ಮಾಡಂತ ಹೇಳಿ ಗೊತ್ತಾಗ ಆತ ಏನು ಮಾಡ್ತಾನೆ ನೋಡೋಣ ಅಂತ. ಈಗ ಏನಂದ್ರು? ಆತ ಮಾಡ್ಕೊಡ್ತಾನಪ್ಪ ಅಂತ ಹೇಳಿದ. ಚುನಾವಣೆಗೆ ಮುಂಚೆನೇ ಮಾತು ಕೊಟ್ಟಾರ, ಮತ್ತೆ ಇನ್ನು ಆತ ಏನು ಮಾಡ್ತಾನೆ ನೋಡೋಣ. ಎಷ್ಟು ವರ್ಷದಿಂದ ಕೇಳ್ತಾ ಇದ್ರಿ ಒಂದು ಬ್ರಿಡ್ಜ್ ಮಾಡ್ಕೊಡಿ? 30 ವರ್ಷ ಕೇಳಾಕತ್ತೇವ್ರಿ. ಇವತ್ತಿಗೆ ಯಾರು ತಲೆ ಹಾಕವಲ್ರಿ, ಬರೀ ಹೇಳೋದು ಹರ್ಕಿಸಿದ್ರಿ. ಚುನಾವಣೆ ಬಂದಾಗ ಅಟ್ ಹೇಳ್ತಾರೆ ಎಸ್ಟಿಮೇಟ್ ಆಗೈತ್ರಿ. ಮತ್ತೆ ದೋಣಿ ಇಟ್ಟಿರ ಆ ಕಡೆಯಿಂದ ಈ ಕಡೆ ಹೋಗಿ ನೋಡ್ರಿ ಏನ್ ಹಂಗ ದೋಣಿ ಹೊಳಿ ಬಂದಾಗ ಒಂದು 3 ಮಂದಿ ಸತ್ತಾರಿ ಸರ್. ಹೊಳಿ ನದಿ ಬಂದಿರ್ತೈತಲ್ರಿ ಸರ್, ಮಳೆಗಾಲದ ಟೈಮ್ನಾಗ ಅವಾಗ ದೋಣಿ ಆಡಕ್ ಹೋಗಿ 3 ಮಂದಿ ಸತ್ತಾರ್ರಿ ಇಲ್ಲಿ. ಅದಕ್ಕಾಗಿ ಸರ್ಕಾರದ ಬೊಮ್ಮಾಯಿ ಸರ್ಕಾರದ ಒಂದು 8-10 ಬಾರಿ ನಾವು ಮನವಿ ಕೊಟ್ಟವ್ರಿ ಸರ್. ಆದ್ರೆ ಅವರು ಎಸ್ಟಿಮೇಟ್ ಮಾಡಕ್ಕೆ ಬೆಂಗಳೂರಿಂದ ಬಂದ್ರು ಸರ್, ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿರಿ ಸರ್. ಅಧಿಕಾರಿಗಳು ಬಂದು ಎಸ್ಟಿಮೇಟ್ ಮಾಡ್ಕೊಂಡು ಹೋಗ್ರಿ ಸರ್. ಆದ್ರೆ ಆ ಕಾರಣಕ್ಕೆ ಆಗಲಿಲ್ಲ ರೀ. ಈಗ ರುದ್ರಪ್ಪ ಸರ್ ಬಂದು ಹಿಂದೆ MLA ಇದ್ದಾಗ ಬಂದು ಇಲ್ಲೆಲ್ಲ ಮಾಡ್ಬೇಕಂತ ಹೇಳಿ ಅವರು ಹೇಳ್ಯಾರಿ ಸರ್. ಈಗ ಅವರು ಈಗ MLA ಸರ್ ಅದ ರೀ. ಈಗ ಅವರು ನಮ್ಮ ಹರಕಿನ ಒಟ್ಟು ಈಡೇರಿಸಿರೋದು ಭಾಳ ಪುಣ್ಯ ಬರುತ್ತೆ ಸರ್. ತುಂಬಾ ಜನ ಇದ್ದಾರೆ ಸರ್ ಇಲ್ಲಿ. ಒಬ್ರು ಮಾಜಿ CM, ಈಗ MP ಇದಾರೆ ಸರ್, ಎಲ್ಲರೂ ಇದ್ದಾರೆ. ಲಮಾಣಿ ಸರ್ MLA ಇದ್ದಾರೆ. ಹೌದು ಸರ್, ಎಲ್ಲರೂ ಇದ್ದಾರೆ ಸರ್. ಆದ್ರೆ ಇದ್ರ ಬಗ್ಗೆ ಯಾರು ಪ್ರತಿಕ್ರಿಯೆ ತೋರ್ತಾ ಇಲ್ಲ ಸರ್, ಸೀರಿಯಸ್ ಆಗಿ ಯಾರು ತಗೊಂತ ಇಲ್ಲ ಸರ್. ಹೌಶಿ ಶಾಖಾರ್ ಮತ್ತು ಹವನೂರು ಎಲ್ಲ ಗ್ರಾಮಸ್ಥರು ಎಲ್ಲರೂ ಹೇಳ್ತಾ ಇದ್ದಾರೆ ಸಮಸ್ಯೆಗಳದಾವು. ಇಲ್ಲಿ ವ್ಯವಹಾರಿಕವಾಗಿ ಇಲ್ಲಿ KVG ಬ್ಯಾಂಕ್ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಇಲ್ಲಿ ಎಲ್ಲ 3 ಊರಲ್ಲಿ ರುದ್ರು ಅವರು ಎಲ್ಲರೂ ಇದ್ದಾರೆ, ಗರ್ಭಿಣಿ ಮಹಿಳೆಯರಿದ್ದಾರೆ. ಅವ್ರನ್ನೆಲ್ಲ ಇಲ್ಲಿ ನಾವು ವಿಜಯನಗರ ಜಿಲ್ಲಾ ಹೊಳಲಿ ಕರ್ಕೊಂಡು ಹೋದ್ನಂದ್ರೆ ನಿಮ್ಮ PHC ಬಂದು ಹವನೂರಿಗೆ ಬರ್ತೈತಿ, ಇಲ್ಲಿ ನಮ್ಮ ವ್ಯಾಪ್ತಿಗೆ ಬರಲ್ಲ, ನೀವು ಅಲ್ಲಿ ಕರ್ಕೊಂಡು ಹೋಗಿ ಅಂತಾರೆ. ಇಲ್ಲಿಂದ ಹಿಡ್ಕೊಂಡು ಅಲ್ಲಿಂದ ನಾವು ಕರ್ಕೊಂಡು ಹೋಗೋತ್ತಿಗೆ ಅಷ್ಟೊತ್ತಿಗೆ ಅದು ಖಾಲಿನ ಆಗಿರ್ತಾವೆ. ಎಷ್ಟೋ ಸಲ ಭಾಳ ಉದಾಹರಣೆಗಳು ಅದಾವೆ ಸರ್. ಹೌದು ಸರ್. ಹಾಗಾಗಿ ಇದನ್ನು ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತಂತ ನಮ್ಮೆಲ್ಲರ ಮನವಿ ಸರ್. ಊಟ ನಾವು ತಿನ್ನಕ್ಕೆ ಇಷ್ಟಪಡೋದು ಹಿಂಗೆ, ಈಗ ಇವ್ರ ಕಾರಣಕ್ಕೆ ನಾವು ಹಿಂಗೆ ತಿನ್ಬೇಕಾಗಿರೋ ಅದು ಇದೇನು ಊಟ ಇದ್ರೂ ಊಟ ಇಲ್ದಂಗೆ ಆಗೈತ್ರಿ. ಈಗ ನಮ್ಮ ಬೆಳೆವು ನಮ್ಮ ಅಂದ್ರೂ ಬೈಕ್ ಅದಾವ್ರಿ, ನಾವು ಹೋಗ್ತೇವೆ. ಏನೋ 2 ಕಿಲೋಮೀಟರ್ ಜಾಸ್ತಿ ಆಗಿ ಬರ್ತವೆ. ಬೈಕ್ ಇಲ್ದಾರೆ ಹೆಂಗೆ ಹೋಗ್ಬೇಕಂತಾರೆ, ಬಸ್ಸಿನ ಸಮಸ್ಯೆ ಇಲ್ಲ. ಮತ್ತು ಏನು ಹೋಗ್ಬೇಕಂದ್ರೆ ಹಿಂಗೆ ಕುಂಟ್ರು ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋದು ಹೆಂಗೆ ರೀ? ಈಗ ಎಲ್ಲ ಓಟು ಏನೋ ಅಂತಾರಲ್ಲ, ನಮ್ಮ ಯಾವ ಇರೋದು ಓಟು ನಮ್ಮ ಹಾವೇರಿ ಕಡೆಗೆ. ಈಗ ನಮ್ಮ ಹಡಗಲಿ ಕಡೆಗೆ ಯಾವೂ ಇಲ್ಲ.
ಹಿಂಗೆ ಹೋಗ್ಬೇಕಂದ್ರೂ ಹಿಂಗಾಸಿ ಬರ್ಬೇಕು. ನಾವು ಇದ್ದರ ಹೋಕ್ಕವಿ ಇಲ್ದಾರ ಇಲ್ಲ. ಅವ್ರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ ಈಗ ಪೆಟ್ರೋಲ್ ರೊಕ್ಕ ಕೊಡಂತಾರೆ 50 ರೂಪಾಯಿ ಕೂಡ ಅವ್ರ ಎಂತಲ್ಲಿ ಇರ್ತೈತಿ. ಇನ್ನು ಇವು ಏನು ಕೇಳ್ತಾನೆ, ಇವ್ನ ಖರ್ಚಿಗೆಲ್ಲ ಸೇರಿ 750 ಕೊಡು ಅಂತಾನೆ. ಪಾಪ ಅವ್ರು ಕೊಡೋದು ಆಗ್ಬೇಕಲ್ರಿ. ಅದು ಆ ಕೆಲಸ ಇಲ್ದಂಗೆ 200-300 ರೂಪಾಯಿ ದಿನಕ್ಕೆ, ಅದರಲ್ಲಿ 250 ರೂಪಾಯಿ ಆಟೋಗೆ ಅದನ್ನೆಲ್ಲ ಕೊಟ್ಟು ಅವ್ರ ಕಡೆಯಿಂದ ಹೋಗೋದು ಆಗ್ಬೇಕಲ್ರಿ ಸರ್ ಅಲ್ಲಿಗೆ. ಹಾಗಾಗಿ ಅವರು ಇಲ್ಲಿವರೆಗೆ ಅದ್ರ ಕೆಲಸ ಇಲ್ದಂಗೆ ನಿರುದ್ಯೋಗಿ ಕುಂತ ಹೆಂಗಂದ್ರೆ ಹಂಗೆ ಅದ ರೀ. ಈಗ ಹೇಳ್ದಂಗೆ ಹೆಂಗೆ ಹೇಳ್ಕೊಂತ ಹೋಗಂಗೆ ಆಗ್ಬಾರ್ದು. ಕೆಲಸ ಸಾಧ್ಯ ತಕ್ಕಂಗೆ ಕೆಲಸ ಆಗ್ಬೇಕು ನಮಗೆ. ಬಟ್ ಆಗವಲ್ದು ಯಾವುದು ಯಾವ ಕೆಲಸನಲ್ರಿ. ಈಗ ಅದು ದೋಣಿ ಐತ್ರಿ, ದೋಣಿ ಇದ್ರೆ ಒಂದು ಪಂಚಾಯತಿ, 2 ಊರ ನಡುವೆ ಒಂದು ಪಂಚಾಯತಿ ಐತಿ. ಅದಕ್ಕೆ ಬರೀ ಕಬ್ಬಣ ಕಟ್ಟಿ ತಳ ಕಟ್ಟಿ ಒಂದು ದೋಣಿ ಸರಿ ಮಾಡಿಸೋದಾಗವಲ್ದು. ತೂತಿದೆ, ಅದರಲ್ಲಿ ನೀರು ಬರುತ್ತೆ ಮೇಲೆ, ನೀರು ಬರ್ತೈತ್ರಿ. ಅದಕ್ಕೆ ತಳ ಕಟ್ಟಿ ದೋಣಿ ಮಾಡಿಸೋದಾಗವಲ್ದು. ಒಂದು ಪಂಚಾಯತಿಗೆ ಒಂದು ದೋಣಿ ಮಾಡಿಸೋದಾಗವಲ್ದು. ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾರೆ ನಾವು ಅಂದರೆ ಯಾಕೆ? ಅದು ಈ ಗೋರ್ಮೆಂಟ್ ನೌಕರಿದಾರ್ಗೆ ಏನಂತ ಹಂಗ್ರಿ ಇದು. ಈಗ ನಾವು ಬೇಕಾಗಿದ್ದ ಕೇಳೋದು, ಬ್ಯಾಡಾಗಿದ್ದ ನಾವು ಇಲ್ಲಿ ಮಟ್ಟ ಏನು ಕೇಳಕ್ಕೆ ಹೋಗಂಗಿಲ್ಲ, ಸುಮ್ಮಿರ್ತೇವೆ ನಮ್ಮ ಮನೆ ಬೆಳಗ್ಗೆ ನಾವು ತಣ್ಣಗೆ. ಈಗ ಇಲ್ಲಿ ಪಂಚಾಯತಿ ಸಿಬ್ಬಂದಿ ಅದಾರಂತ ಮಾತಾಡಕತ್ತಿರೋದ್ರಿ ನಾವು. ಏನಾಗೈತಿ ಸಾಹೇಬ್ರ ಅಂದ್ರೆ ನಾವು ಧಾರವಾಡ ಹಾವೇರಿ ಜಿಲ್ಲಾದಾರ, ಹಾವೇರಿ ತಾಲೂಕಿನಾರ. ಉಳಿದ್ರೆ ಏನಂದ್ರೆ ನಾವು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟ ಆ ಪ್ರಕಾರ ನಮ್ಮ ಜೀವನ ಅದಾವ ಇಲ್ಲಿ ಹಳ್ಳ್ಯಾಗ. ಇವತ್ತು ಯಾವ ಸರ್ಕಾರ ಇರಲಿ, ಯಾರ ಏನೇ ಇರಲಿ, ಯಾವ MLA ಇರಲಿ, ಯಾವ ಮುಖ್ಯಮಂತ್ರಿ ಇರಲಿ, ಇವತ್ತು ನಮಗೆ ಆರ್ಚ್ ಬಂದವರು ರೂಪ ಲಮಾಣಿಯವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಯಾರ. ಅವರಿಬ್ಬರಿಗೆ ಕೂಡಿ ಕೆಲಸ ಮಾಡಿಕೊಟ್ರೆ ಅವ್ರ ಸಹಾಯ ಮಟ್ಟ ಅವ್ರ ಹೆಸರು ಉಳಿತೈತಿ. ಇಂಥ ಮುಖ್ಯಮಂತ್ರಿ ಇದ್ನಪ್ಪ, ಒಂದು ಪೋಲ್ ಮಾಡಿಕೊಟ್ಟ. ನಮಗೆ ರುದ್ರಪ್ಪ ಲಮಾಣಿಯರು MLA ಇರಿದ್ರು. ಅದಕ್ಕೆ ನಮಗೆ ಭಾಳ ಪ್ರಯತ್ನ ಮಾಡಿ ನಮಗೆ ಒಂದು ಪೋಲ್ ಮಾಡಿಕೊಟ್ರು. ನೀವು ಗೆಲ್ಸಿ ಕಳಿಸಿರೋದು ಅದಾಗ ಒಂದು ಸಾರ್ಥಕ ಆಕತಿ. ಈಗ ನಾವು ಮಾತಾಡೋ ಮಾತು ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಕಿವಿ ಬೀಳ್ಬೇಕು. ಇದು ಬೀಳಿಸ್ರಿ ದಯಮಾಡಿ ಅವ್ರ ಮನ ಒಲದ ಪರಮಾತ್ಮ ಏನ್ರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟರೆ ಈ ಪೂಲಿಗೆ ಒಂದು ಎಸ್ಟಿಮೇಟ್ ಮಾಡಿ ಸಹಿ ಮಾಡಿದ್ರೆ ಅವ್ರಿಗೆ ಇನ್ನೂ 100 ವರ್ಷ ದೇವ್ರ ಆಯುಷ್ಯ ಕೊಡ್ತಾರೆ. ಈ ಮುಖ್ಯಮಂತ್ರಿ ಮಾಡಲಿ ಅನ್ನೋದು ಹಿಂದೂ ಮುಖ್ಯಮಂತ್ರಿ ಮಾಡಲಿಲ್ಲ. ಈ ಮುಖ್ಯಮಂತ್ರಿ ಆದ್ರೆ ಪುಣ್ಯಾತ್ಮ ಮಾಡ್ತಾನೆ ನೋಡಿದ್ರೆ ಅಷ್ಟಾರಿ. ತುಂಬಾ ದುಡ್ಡೇನು ಬೇಡ ಸರ್, ಇವರು 1 ಲಕ್ಷ ಕೋಟಿ ವ್ಯವಹಾರ ಎಲ್ಲ ಮಾಡ್ತಾರೆ ವಾರ್ಷಿಕವಾಗಿ. ಇದೇನು ಲಕ್ಷ ಕೋಟಿ ಎಲ್ಲ ಏನಲ್ಲ, ಒಂದು 60 ಕೋಟಿ 82 ಕೋಟಿ ಹಾಕಿದ್ರಿ ಹೋದ ಸಲ. ಈ ಸಲ ಇಲ್ಲ 82 ಕೋಟಿ ಮತ್ತೆ 60 ಕೋಟಿ ರಿಲೀಸ್ ಮಾಡಿದ್ದು. ಮತ್ತೆ ಮತ್ತೆ ಹೆಚ್ಚುವರೆಗೆ ಇದು ಮಾಡಿದ್ರು. ಇನ್ನೊಂದು 20 ಕೋಟಿ ಹಾಕಿದ್ರೆ ಆಗ ಬೊಮ್ಮಾಯಿ ಸಾಹೇಬ್ರಿಗೆ ಅದನ್ನ ಹೇಳಿದ್ರು ನಾವು. ಇನ್ನೊಂದು 20 ಕೋಟಿ ಹಾಕ್ರಿ ಅದಕ್ಕೆ ಮುಗಿದೋಗತ್ತೆ ಪೂಲ್ ಅಂತ ಹೇಳಿದ್ರೆ ಅವ್ರು ಹ್ಞೂ ಮಾಡಂದ್ರಪ್ಪ ಅಂದ್ರೆ ಎಂಡಿ ಮೂಮೆಂಟ್ ಹೇಳಿದ್ರು ಹ್ಞೂ ಅಂದ್ರೆ ಮುಗಿದೋಗತ್ತೆ ಅಲ್ಲಿಗೆ. ಹೊಂದಾಣಿಕೆ ಆಗ್ಲಿದಕ್ಕೋಸ್ಕರ ಇವರೆಲ್ಲ ನಮಗೆ ಬಲಿ ಕೊಟ್ಟರು. ಕಳೆದ ವಿಧಾನಸಭಾ ಚುನಾವಣಾ ಬಹಿಷ್ಕಾರ ಮಾಡಿದ್ರಿ ಊರಲ್ಲಿ. ಇದೇ ಕಾರಣಕ್ಕೆ ಬಹಿಷ್ಕಾರ ಮಾಡಿದ್ವಿ. ಈಗ ಮುಂಬರುವ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಮುಂಬರೋ ಚುನಾವಣೆಯಲ್ಲಿ ಅದರ ಒಳಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಬಂದವ್ರಿ. ಈಗ ಬರೋದ್ರೊಳಗೆ ಈಗ ಸಚಿವ ಸಂಪುಟ ಇದೆ ಗುರುವಾರಕ್ಕೊಮ್ಮೆ. ಆ ಸಚಿವ ಸಂಪುಟದೊಳಗೆ ಅದನ್ನು ಪುನರಚನೆ ಇದನ್ನು ವಿಚಾರಣೆ ಮಾಡಿ ಅನುದಾನ ಕೊಟ್ಟರೆ ಅದ್ರೊಳಗಾಗಿ ನಾವು ಇದನ್ನ ಮಾಡ್ತೀವಿ. ಆದ್ರೆ ಅನುದಾನ ಕೊಳ್ಳಿಲ್ಲ ಅಂದ್ರೆ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ನಾವು. JDP ಗ್ರಾಮ ಪಂಚಾಯತಿ ಎಷ್ಟು ಕಷ್ಟ ಆಗುತ್ತೆ ಸರ್ ಇದ್ರಲ್ಲಿ ಓಡಾಡೋದು? ಸರ್ ಭಾಳ ಕಷ್ಟ ಆಗುತ್ತೆ ಇಲ್ಲಿ ಅಡ್ಡಾಡಕ್ಕೆ. ನಮಗೆ ಇಲ್ಲಿ ಶಾಖಾಹಾರ ಹಂಸಿ ಕೆಲಸ ಮಾಡ್ತಾ ಇದ್ದೇವೆ, ಸುತ್ತ ಹಾಕಿ ಬರ್ಬೇಕು ಸರ್. ಮೊನ್ನೆ ನೋಡಿ ಆಳು ಬಿಟ್ಟು ಹೋಗೋ ಮುಂದೆ ಇಲ್ಲೇ ಬಿದ್ದು ಆ ಸೈಡ್ ಹೋಗಿದ್ದೀವಿ ಸರ್. ಭಾಳ ಕಷ್ಟ ಆಗೈತೆ ಇದೆ, ಭಾಳ ತೊಂದರೆ ಇದೆ ಸರ್. ಸಣ್ಣ ಮಕ್ಕಳು ಎದ್ರಾಗ ಆಸೆ ಹೋಗ್ಬೇಕು ಸರ್. ಹಿಂಗೆ ಓಡಾಡ್ತೀಯಾ? ಒಂದು ಅಮ್ಮ ನೋಡಿದ್ರೆ ಆತಾಗ ಬಂದು ಕುಂತ ಬಿಟ್ಟಾಳ, ಆತಾಗಿಂತ ಹೋಗಕ್ಕೆ ಜಾಗ ಇಲ್ಲ ರೀ. ಭಾಳ ತೊಂದರೆ ಆಗತ್ತೆ ಸರ್. ಅಲ್ಲ ಸರ್, ಇಲ್ಲಿ ಭಾಳ ವಿಚಾರ ಸಿಂಪಲ್ ಆಗಿ ನಾವೇನು ನಮ್ಗೆ ಚಿನ್ನ ಕೊಡಿ, ಆಸ್ತಿ ಮಾಡಿಕೊಡಿ ಅಂತ ಕೇಳ್ತಾ ಇಲ್ಲ. ಒಂದು ಸೇತುವೆ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ ಸರ್. ಎಲ್ಲರಿಗೆ ಮನವಿ ಮಾಡಿದೆ ಸರ್, ಎಲ್ಲರಿಗೆ ಮಾಡಿದೆ. ಆದರೆ ಯಾರು ಇದಕ್ಕೆ ಪ್ರತಿಕ್ರಿಯೆ ತೋರ್ತಾ ಇಲ್ಲ ಸರಿಯಾಗಿ. ಎಲ್ಲರಿಗೆ ಸಮಸ್ಯೆ ಆಗ್ತಾ ಇದೆ. ನಾವು ಬೇರೆ ಕಡೆ ಎಲ್ಲೆಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಇದು ಒಂದು ಒಳ್ಳೆ ಕೆಲಸ, ಇದನ್ನು ನಾವು ಮಾಡೋಣ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಸರ್. ಅವ್ರು ಯಾಕೆ ಹಾಗೆ ಮಾಡ್ತಾರಂತ ನಮಗೂ ಗೊತ್ತಾಗಿಲ್ಲ ಸರ್. ಇಲ್ಲಿವರೆಗೂ ಎಲ್ಲರಿಗೆ ಹೇಳಿದೆ ಸರ್, ಎಲ್ಲರಿಗೆ ಮನವಿ ಮಾಡಿದೆ. ಈಗ ನೋಡಿ, ಒಂದು ಜಾತಿಗೋ ಒಂದು ಧರ್ಮಕ್ಕೋ ಅಥವಾ ಒಬ್ರಿಗೋ ಸಂಬಂಧಪಟ್ಟಿರೋದಲ್ಲ, 3-4 ಹಳ್ಳಿಗಳಿಗೆ ಎಲ್ರಿಗೂ ಸಂಬಂಧಪಟ್ಟಿದ್ದು. ಅದನ್ನಾದ್ರೂ ಬೇಗ ಮಾಡ್ಕೊಡ್ಬೇಕಲ್ಲ ಸರ್. ಉಣ್ಣಾಕ್ ಬೇಡ, ತಿನ್ನಾಕ್ ಬೇಡ, ಏನು ಬೇಡ್ರಿ ಅವ್ರು ಇವೆಲ್ಲ ಮನವಿ ಮಾಡಿದ್ದು ನೋಡ್ರಿ. ಎಷ್ಟಿದ್ದದು ನೀವು ನಿಮ್ಗೆ ಕೊಟ್ಟು ಕೊಡ್ತಾವ್ರಿ. ಇವನ್ನ ತಗೊಂಡು ಹೋಗ್ರಿ ನೀವು. 2022 LOC ಕರೆದಿದ್ದಾರೆ, ಟೆಂಡರ್ ಕರೆದಿದ್ದಾರೆ. ಅವಾಗೆ 60 ಕೋಟಿ ಟೆಂಡರ್ ಕರೆದಾರೆ, ಅವಾಗ ರದ್ದಾಗಿದೆ. ಈಗ ರದ್ದು ಮಾಡ್ಯಾರ ನೋಡ್ರಿ. ಅದು ಎಷ್ಟನೇ ವರ್ಷ? 22ರಲ್ಲಿ 2022ರಲ್ಲಿ ಅವಾಗಲೇ ಇದು ಟೆಂಡರ್ ಕನ್ಫರ್ಮ್ ಇದೆ. 2 ಸಲ ಆಗಿದೆ ಟೆಂಡರ್. ಇದು ಯಾಕೆ ಅದು ಬಿದ್ದೋಯ್ತು? ಅದು ಯಾಕೆ ಟೆಂಡರ್ ಯಾಕೆ ವಾಪಸ್ ತಗೊಂಡ್ರು? ಏನಾಯ್ತು? ನಮ್ಗೆ ಏನ್ ಗೊತ್ತಾಗಬೇಕು ಸರ್? ರಾಜಕೀಯ ಈಗ ಅದನ್ನ ನಾವು ಹೇಳಂಗಲ್ಲ ನೋಡಿ. ಹೆಂಗೈತಿ ರಾಜಕೀಯ ಒತ್ತಡದಿಂದ ಇದಾಗಿದೆ, ಈಗ ವಿಫಲವಾಗಿದೆ. ಆದಷ್ಟು ಬೇಗ
ಸತೀಶ್ ಜಾರಕಿಹೊಳಿಗೆ ಮನವಿ ಮಾಡ್ಕೊಂತೇವೆ. ಈಗ ಉಸ್ತುವಾರಿ ಸಚಿವರು ಇದ್ದಾರೆ, ಆಮೇಲೆ ಸಭಾಪತಿಗಳು ಇದ್ದಾರೆ, ಸಭಾಪತಿಗಳಿದ್ದಾರೆ. ಆದಷ್ಟು ಬೇಗ ಕ್ಯಾಬಿನೆಟ್ಗೆ ಇದನ್ನು ತಗೊಂಡು ಪುನರುಚಿತ ತಗೊಂಡು ಕೈಗೆತ್ತಿಕೊಂಡು ಇದನ್ನು ಆದಷ್ಟು ಬೇಗ 65 ಲಕ್ಷ ರೂಪಾಯಿ DPRಗೆ ಇಡಬೇಕು ಮೀಸಲಾತಿ. 65 ಕೋಟಿ ರೂಪಾಯಿ ಬ್ರಿಡ್ಜ್ಗೆ ಅನುಮೋದನೆ ಕೊಡಬೇಕು. ನಾವು ಪೂರ್ಣಾಗ ಅಡ್ಡಾಡಿರು ಅಷ್ಟ ಹೊತ್ತು ಮುಂದೆ ಬಾಣ ನಮ್ಗಾನೆ ಈಗ 65-70 ವರ್ಷ ಅವಾಗಿನಿಂದ ನಾವು ಪೂಲು ಅನ್ಕೊಂತ ಬಂದ್ವಿ. ಪೂಲಿಂದ ಎಸ್ಟಿಮೇಟ್ ಒಂದು ಸ್ವಲ್ಪ ಬುನಾದಿ ಹಾಕ್ಯಾರ ಸತ್ತು ಹೋಗ್ತೇವೆ ನಾವು. ಇದ್ದ ನಮ್ಮ ಮಕ್ಕಳು ಬಂದಿನಾರ ಅಡ್ಡಾಡ್ಲ ಅಷ್ಟು ಆಸೆ ನಮ್ಗೆ. ಸೇತುವೆ ಆ ಸೇತುವೆ ನಮ್ಮ ಮಕ್ಕಳು ಅಡ್ಡಾಡ್ಲಿ, ನಾವಂಕರ ಅಡ್ಡಾಡ್ಲಿಲ್ಲ. ನಮ್ಗೆಲ್ಲ 60-70 ವರ್ಷ ನಾವು ಇನ್ನೂ ನಮ್ಮ ಮಕ್ಕಳು ಬಂದಿನಾರ ಅಡ್ಡಾಡ್ಲಿ. ಆ ಬುನಾದಿನಾರ ನೋಡಿ ಸಾಯ್ತೇವೆ ನಾವು. ಗೌರ್ಮೆಂಟ್ಗೆ ಲಾಭ ಐತಿ ಮುಂದೆ ಬಾಣ ಬಸ್ಸಿಂದು ಗೌರ್ಮೆಂಟ್ಗೆ ಲಾಭ ಐತಿ. ಇಲ್ಲಿಗೆ 24 ತಾಸು ಹೋಗ್ಬೇಕು ಅವರು, ಇಲ್ಲಿ ಆದ್ರೆ ಡೈರೆಕ್ಟ್ ಆಗೈತಿ. 24 ತಾಸು ಅತ್ತ ಹೋಗ್ಬೇಕಂದ್ರೆ ಇಲ್ಲೇ ಡೈರೆಕ್ಟ್ ಹೋಗ್ಬಿಡ್ತಾರ ಹಾವೇರಿಗೆ. ಗೌರ್ಮೆಂಟ್ಗೆ ಅನುಕೂಲ ಐತಿ. ಸಾರಿಗೆ ಬಸ್ಸಿಗೆ ಹೆಲ್ಪ್ ಆಗ್ತೈತ್ರಿ, ಜನರಿಗೆ ಒಂದು ಹೆಲ್ಪ್ ಆಗ್ತದೆ. ಆಗ್ಯಾವ ಸರ್, ಆಗ್ಯಾವ. ಇದ ಒಂದು ಸಲ ಆ ಕಡೆಯಿಂದ ಈ ಕಡೆ ಈಸ್ಕೊಂತ ಆ ಕಲ್ಲು ಐತಲ್ರಿ, ಆ ಕಲ್ಲು ಅಂತೇಳಿ ಬಂದು ಒಬ್ಬ 2 ಹೆಣ್ಣು 1 ಗಂಡು ಇದ್ದು ಹುಡುಗ ಮುನಿಗ್ ಸತ್ತು ಹೋದ. ಬ್ಯಾಂಕಿಗೆ ಹೋದವ್ ಬಂದು ಮುನಿಗ್ ಸತ್ತು ಹೋದ. ಅವನ್ ತಗೊಂಬಂದು ಮಣ್ಣು ಮಾಡಿದ್ವಿ. ಆ ಬಂದು ಪರಿಹಾರ ಕೊಟ್ರಿ ಅದಕ್ಕೆ ಉಪಯೋಗ ಆಕತಿ ಹೇಳ್ರಿ. ಅದನ್ನೊಂದು ಬ್ರಿಡ್ಜ್ ಮಾಡಿ ಕೊಟ್ರೆ ಒಂದು ಅನುಕೂಲ ಆಕತಿ. ನೀವು ಒಂದು ಸತೀಶ್ ಜಾರಕಿಹೊಳಿ ಆಗಲಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ಬೇಕು. ನೀವು ಅವ್ರನ್ನ ಪ್ರಶ್ನೆ ಮಾಡಿ ಯಾಕೆ ಮಾಡ್ತಾ ಇಲ್ಲ ಅಂತಂದು. ನಾನು ಅದೇ ಪ್ರಶ್ನೆ ಗ್ರಾಮಸ್ಥರಿಂದ ಒಂದು ಪ್ರಶ್ನೆ ಕೇಳ್ತದೆ ಅಷ್ಟೇ. ನಾವೀಗ ಸಚಿವರಿಗೆ ಒಂದು ಪ್ರಶ್ನೆ ಕೇಳ್ಬೇಕು ಅಷ್ಟೇ, ನೀವು ಯಾಕೆ ಅನುದಾನ ಕೊಡ್ತಾ ಇಲ್ಲ ಇದಕ್ಕೆ ಅಂತಂದು. ಆಮೇಲೆ ವಿಜಯಪುರ ಜಿಲ್ಲೆಯ ಕಡಚಣಿ ಅಂತ ಗ್ರಾಮಕ್ಕೆ ಸಚಿವ ಸಂಪುಟದೊಳಗೆ 44.55 ಲಕ್ಷ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಸೇತುವೆಗೆ. ಭೀಮಾ ನದಿಗೆ ಸೇತುವೆಗೆ ರಿಲೀಸ್ ಮಾಡ್ತಾರೆ. ಈಗ ಹಾವೇರಿ ಜಿಲ್ಲೆಯ ಶಾಖಾರ್ ಗ್ರಾಮಕ್ಕೆ ಕೂಗಿ ಕೇಳ್ತಾ ಇಲ್ಲ ಸರ್ಕಾರಕ್ಕೆ. ನಾವು ಅಲ್ಲಿ ಹೋಗಿದ್ವಿ. ಹೌದಾ, ಯಾಕೆ ಕೇಳ್ತಾ ಇಲ್ಲ? ಅದನ್ನು ನಾವೇ ಸುದ್ದಿ ಮಾಡಿದ್ವಿ. ನಾವು ಸುದ್ದಿ ಮಾಡಿದ್ಮೇಲೆ ಸಂಪುಟದಲ್ಲಿ ಅದು ಪ್ರಸ್ತಾಪ ಆಗಿ ಬ್ರಿಡ್ಜ್ಗೆ 44 ಕೋಟಿ ಅವರಿಗೆ ಬಿಡುಗಡೆ ಆಗಿದೆ. ಬ್ರಿಡ್ಜ್ ಕೆಲಸ ಶುರುವಾಗಿದೆ. ನಾವೇ ಹೋಗಿದ್ವಿ, ಪ್ರಶ್ನೆ ಮಾಡ್ತಾ ಇದ್ದಾವ. ಅಲ್ಲಿ ಭೀಮಾ ನದಿಗೆ ಮಾಡಿದ್ರು, ಈಗ ಶಾಖಾರ ಗ್ರಾಮಕ್ಕೆ ನೀವು ಮಾಡಿಸ್ಕೊಡ್ಬೇಕಂತ ಗ್ರಾಮಸ್ಥರಿಗೆ ಒಂದು ಕಳಕಳಿ ಮಾಡ್ತಾ ಇದ್ದೀವಿ ನಾವು. ಸಚಿವರನ್ನ ನೀವು ಪ್ರಶ್ನೆ ಮಾಡಿ ಯಾಕೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಇದ್ದ ಪ್ರಶ್ನೆ ನಮಗೆ. ಇದಿಷ್ಟು ಈ ಸುತ್ತಮುತ್ತಲಿರುವಂಥ ಅಂಶಿ, ಶಾಖಾರ ಮತ್ತು ಹವನೂರು ಗ್ರಾಮಸ್ಥರ ಮಾತು. ಕಳೆದ 3 ದಶಕಗಳು ಅಂದರೆ 30 ವರ್ಷಗಳಿಂದ ಇಲ್ಲೊಂದು ಸೇತುವೆಗಾಗಿ ನಿರಂತರವಾಗಿ ಹೋರಾಡ್ತಾ ಇದ್ದೀವಿ. ನಮಗೆ ಯಾವುದೇ ಪಕ್ಷ ಇರಲಿ, ಯಾರೇ ಅಧಿಕಾರದಲ್ಲಿರಲಿ, ಅದು ನಮಗೆ ಮುಖ್ಯ ಅಲ್ಲ. ನಮಗೆ ಪಕ್ಷಾತೀತವಾಗಿ ನಮ್ಮಿಂದ ಮತ ಪಡೆದುಕೊಂಡು ಆಯ್ಕೆಯಾಗಿ ಹೋಗಿರುವಂಥ ನಮ್ಮ ಪ್ರತಿನಿಧಿಗಳು ಮುಂದೆ ನಿಂತು ನಮಗೊಂದು ಸೇತುವೆ ಮಾಡಿಸ್ಕೊಡ್ಬೇಕು ಅನ್ನುವಂಥದ್ದು ಈ ಗ್ರಾಮಸ್ಥರ ಬೇಡಿಕೆ. ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸರ್ಕಾರ ಇವರ ಕೂಗು ಕೇಳಿಸ್ಕೊಳ್ಳುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.